ಮಾತ್ರ ಬನ್ನಿ ಬನ್ನಿ ಅಂತ ಕರಿತೀರಾ ಅಲ್ಲ ಬಿಟ್ಟ ಅಂಕಲ್? ಗ್ರಾನಿ ಮಗ ಮಗ ಅಂತ ಬಾಯ್ ತುಂಬಾ ಕರಿತೀರಾ, ಆದ್ರೆ ಈ ಮಗನ್ನ ಬಿಟ್ಟೆ ಪೂಜೆ ಮಾಡ್ತಾ ಇರಾ? ಹಂಗೆಲ್ಲ ಏನು ಇಲ್ಲ ಕಣಪ್ಪ, ನೀವು ಈ ಮನೆ ಮಗನೇ. ಹಾಗಿದ್ಮೇಲೆ ನನ್ನನ್ನ ಪೂಜೆ ಕರ್ದೇ ಇಲ್ಲ? ಅದು ನಿಮ್ ಮನೇಲಿ ಪೂಜೆ ಮಾಡ್ತಿರ್ತೀರಲ್ವಾ, ಅದಕ್ಕೆ ನಾವೇನು ಹೇಳಲೇ ಇಲ್ಲ. ಇದೆಲ್ಲ ಡೌ ಅಷ್ಟೇ. ನಿಜ ಏನು ಅಂತ ನನಗ್ ಗೊತ್ತು. ಸಿಂಗಾರಿ ನನ್ನನ್ನ ಕರಿಬೇಡ ಅಂತ ಹೇಳಿರ್ತಾರೆ, ಅದಕ್ಕೆ ನೀವು ಕರ್ದಿಲ್ಲ ಅಲ್ವೇನ್ರಿ? ಅಯ್ಯೋ, ಅದಕ್ಕೆ ಯಾಕ್ರಿ ಮುಖ ಅಂತ ಅನ್ಕೋತೀರಾ? ಹೊಸ ಸೀರೆ ಬೇರೆ ಹುಟ್ಟಿದ್ದೀರಾ. ಈ ಖುಷಿಗೆ ಒಂದ್ ಸ್ವಲ್ಪ ನಗ್ನಗ್ತಿ ಇರಬಾರ್ದಾ? ನಗುವಿನಲ್ಲೇ ಕಷ್ಟ ಎಲ್ಲ ಕಳ್ದೋಗ್ಬಿಡುತ್ತೆ ಕಣ್ರಿ. ಈಗೇನು ನಗುವಿನ ಕತೆ ಹೇಳೋದಕ್ಕ ನೀವ್ ಇಲ್ಲಿಗೆ ಬಂದಿರೋದು? ಮಯೂರಿ, ಏನು ಅಂತ ಮಾತಾಡ್ತೀಯವ್ವ? ಗಂಡನ ಹತ್ರ ಹಿಂಗ ಮಾತಾಡೋದು? ಮೊದ್ಲು ಮುಂದೆ ನಿಲ್ಸ್ಕೊಂಡ್ ಪೂಜೆ ಮಾಡು. ಗ್ರಾನಿ, ಇವತ್ತು ಲಕ್ಷ್ಮೀ ಪೂಜೆ ಅಲ್ವಾ? ಗಂಡನ ಮುಂದೆ ನಿಲ್ಲಿಸ್ಕೊಂಡ್ ಪೂಜೆ ಮಾಡು ಅಂತಿದ್ಯಾ? ನನಗ್ ಪೂಜೆ ಮಾಡೋದ್ ಬೇಕಾ? ಮೊನ್ನೆನೆ ನಿಮ್ ಪೂಜೆ ಆಯ್ತಲ್ಲ. ಆಯ್ತು ಆಯ್ತು ಬಿಡಿ. ಈಗೇನು ನಾನ್ ಪೂಜೆ ಮಾಡ್ಬೇಕೋ ಬೇಡ್ವೋ? ಅಯ್ಯೋ ದುರ್ಗಾ ಮಾತೆ, ಮಾಡಿ ಪೂಜೆ. ನೀವ್ ತಗೊಳ್ಳಿ. ತಗೊಳ್ಳಿ. ಕೊಡವ. ಯು ಕ್ಯಾರಿಯನ್. ತಗೊಳವ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ್ತ, ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.